ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳಾಗಿ ಮಾಜಿ ಮಂತ್ರಿಗಳು ಅಭಿವೃದ್ಧಿಯಲ್ಲಿ ಅವರದೇ ಆದಂಥ ಒಂದು ಕಲ್ಪನೆಗಳನ್ನು ಹೊಂದಿರತಕ್ಕಂಥ ಸೋಮಣ್ಣ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರ ಪರವಾಗಿ ಈ ದಿನ ಮಧುಗಿರಿಯ ಎಲ್ಲ ತಂದೆ ತಾಯಂದಿರು ಯುವಕ ಸ್ನೇಹಿತರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೂ ದೇವೇಗೌಡರ ಕುಟುಂಬಕ್ಕೂ ಯಾವುದೋ ಒಂದು ಜನರ ಋಣಾನುಬಂಧ ಇದೆ ಅಂತಕ್ಕಂಥದ್ದನ್ನು ಪ್ರಥಮವಾಗಿ ಸ್ಮರಿಸುತ್ತೇನೆ. ಈ ರಾಜ್ಯದ ರಾಜಕಾರಣದಲ್ಲಿ ದೇವೇಗೌಡರ ಪರವಾಗಿ ಈ ತಾಲೂಕಿನ ಜನತೆ ಅವರ ಕಷ್ಟ ಸುಖದಲ್ಲಿ, ಅವರ ಸೋಲು ಗೆಲುವಿನಲ್ಲಿ ಅವರ ಜೊತೆಯಾಗಿರ್ತಕ್ಕಂಥ ಹಲವಾರು ಕ್ಷೇತ್ರಗಳಲ್ಲಿ ಮಧುಗಿರಿಯೂ ಒಂದು ಪ್ರಮುಖವಾದಂಥ ಸ್ಥಾನದಲ್ಲಿದೆ. ಇವತ್ತಿನ ಒಂದು ಚುನಾವಣೆ ಏನಿದೆ, ದೇಶಕ್ಕೆ ಒಂದು ಸುಭದ್ರವಾದ ಸರ್ಕಾರ, ದೇಶದ ಆರ್ಥಿಕ ಪರಿಸ್ಥಿತಿಗಳನ್ನ ಸುಭದ್ರವಾಗಿ ಮುನ್ನಡೆಸ್ತಕ್ಕಂಥ ಮತ್ತು ದೇಶದ ಹಲವಾರು ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರಗಳನ್ನು ತರಬೇಕು ಅಂತಕ್ಕಂಥ ನಾಯಕತ್ವವನ್ನು ಹೊಂದಿರತಕ್ಕಂಥವರು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಒಂದು ಭಾವನೆ ಇಡೀ ದೇಶದಾದ್ಯಂತ ಇವತ್ತಿದೆ. ಈ ಒಂದು ಸಂದರ್ಭದಲ್ಲಿ ತುಮಕೂರಿನಿಂದ ನಮ್ಮ ಸೋಮಣ್ಣ ಅವರೇನು ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ನಾನು 5 ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರಿನ ತಂದೆ ತಾಯಂದಿರ ಮನವಿಯನ್ನ ಮತವನ್ನು ಪಡೆಯಲಿಕ್ಕೆ ಕೇಳಿಕೊಂಡಿದ್ದೇನೆ. ಇವತ್ತು ತುಮಕೂರಿನ 6ನೇ ವಿಧಾನಸಭಾ ಕ್ಷೇತ್ರ ಮಧುಗಿರಿಗೆ ಇವತ್ತು ನಾನು ಬಂದಿರ್ತಕ್ಕಂಥದ್ದು. ಕಳೆದ ಬಾರಿ ದೇವೇಗೌಡರು ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಏನೇನಾಗಿದೆ ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ರಾಜ್ಯದಲ್ಲಿ ಈ ಒಂದು ಮೈತ್ರಿಯ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಕಾರಣ, ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಮಧುಗಿರಿ ಅಂತ ನೀರಿನ ಸಮಸ್ಯೆಗಳನ್ನು ಹೊಂದಿರತಕ್ಕಂಥ, ಬರಗಾಲದಲ್ಲಿ ನಮ್ಮ ರೈತರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿಗಳು ಈ ರಾಜ್ಯದ ಹಲವಾರು ಭಾಗದಲ್ಲಿದ್ದಾವೆ. ಜಾತ್ಯತೀತ ಜನತಾದಳ 2004ನೇ ಇಸ್ವಿಯಿಂದ ಸ್ವತಂತ್ರವಾಗಿ ರಾಜ್ಯದ ಜನತೆಯ ಆಶೀರ್ವಾದದೊಂದಿಗೆ ಆಡಳಿತವನ್ನು ನಡೆಸತಕ್ಕಂಥದ್ದಕ್ಕೆ ಪಕ್ಷಕ್ಕೆ ಸಂಪೂರ್ಣ ಬಹುಮತವನ್ನು ತರಬೇಕು ಅಂತ ಪ್ರಯತ್ನ ಪಟ್ಟಿದ್ದೇವೆ. ಆದರೆ ದುರಾದೃಷ್ಟ, ನಾವು ಸಂಪೂರ್ಣ ಬಹುಮತವನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. 2006 ಮತ್ತು 2007ನೇ ಇಸ್ವಿನಲ್ಲಿ ಯಾವೊಂದು ರಾಜಕೀಯದ ಕೆಲವು ಬೆಳವಣಿಗೆಗಳಲ್ಲಿ ಬಿಜೆಪಿ ಮತ್ತು JDSನ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದಾಗ ಬಹುಶಃ ಅವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಜನತೆಯ ಸರ್ಕಾರ ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕುಮಾರಸ್ವಾಮಿಯ ನೇತೃತ್ವದ ಸರ್ಕಾರ ಇವತ್ತು ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಬರ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಇತ್ತು. ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮದ ಮುಖಾಂತರ, ಜನತಾ ದರ್ಶನದ ಮುಖಾಂತರ ಈ ನಾಡಿನ ಹಳ್ಳಿಯಿಂದ ಬರ್ತಕ್ಕಂಥ ನನ್ನ ಬಡ ಕುಟುಂಬದ ತಾಯಂದರು ಹಲವಾರು ಯುವಕರ ಸಮಸ್ಯೆಗಳಿಗೆ ನಾವೇನು 20 ತಿಂಗಳ ಅವಧಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಅದು ಒಂದು ದೊಡ್ಡ ಇತಿಹಾಸ ಇದೆ. ನಾನು ಸಮಯವನ್ನು ಹೆಚ್ಚಿಗೆ ಆ ವಿಷಯದಲ್ಲಿ ಹೇಳಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ನೀವು ನೋಡಿದ್ದೀರಿ ಆ ಸಂದರ್ಭದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ಅಂತ. ಅವತ್ತಿನಿಂದ ನನ್ನನ್ನು ಈ ರಾಜ್ಯದಲ್ಲಿ ನೀವೇನು ಗುರುತಿಸ್ತಾ ಬಂದಿದ್ದೀರಿ,
ನನಗೆ ಸಂಪೂರ್ಣ ಬಹುಮತ ಸರ್ಕಾರ ಬರದೇ ಇದ್ದಂಥ ಸನ್ನಿವೇಶದಲ್ಲಿ 2 ಬಾರಿ ಸರ್ಕಾರದಲ್ಲಿ, ಒಂದು ಬಾರಿ ಬಿಜೆಪಿ ಜೊತೆ, ಮತ್ತೊಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ವಿ. ಬಿಜೆಪಿ ಜೊತೆ ಮಾಡಿದಂಥ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ. 200 ರೂಪಾಯಿ ಇದ್ದಂಥ ಮಾಸಾಶನವನ್ನು ನನ್ನ ವಿಧವಾ ತಾಯಂದರಿಗೆ ಅವತ್ತಿನ ಕಾಲದಲ್ಲಿ 400 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದಂಥದ್ದು. ಅವತ್ತಿನ 400 ರೂಪಾಯಿನ ಬೆಲೆ ಇವತ್ತು 4,000 ರೂಪಾಯಿ ಆಗ್ತದೆ. ಹಳ್ಳಿಯ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಸೈಕಲ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು. ಅದೇ ರೀತಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿಗಳ ಅಭಿವೃದ್ಧಿ ಮಾಡಲಿಕ್ಕೆ ಸುವರ್ಣ ಗ್ರಾಮೋದಯ ಅಂತಕ್ಕಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡುವಂಥದ್ದು. ಅದಷ್ಟೇ ಅಲ್ಲ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ತಾಯಂದಿರಿದ್ದೀರಿ. ನಾನು ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ಹಲವಾರು ಹಳ್ಳಿಗಳ ತಾಯಂದಿರು ನನ್ನ ಗಮನಕ್ಕೆ ಒಂದು ವಿಷಯವನ್ನು ತಂದರೆ ಈ ರಾಜ್ಯದಾದ್ಯಂತ ಯಾವೊಂದು ಅವತ್ತಿನ ಸರ್ಕಾರಗಳು ಈ ವಿಷಮಿಶ್ರಿತವಾಗಿರ್ತಕ್ಕಂಥ ಒಂದು ರಾಸಾಯನಿಕ ಒಂದು ಮಿಕ್ಸ್ ಮಾಡಿ ನಿಮ್ಮೆಲ್ಲರಿಗೆ ಸಾರಾಯಿ ಅಂತಕ್ಕಂಥದ್ದೇನು ಕೊಡಿಸ್ತಾ ಇದ್ರು. ಕೆಲವು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಕೆಮಿಕಲ್ಗಳನ್ನು ಉಪಯೋಗ ಮಾಡಿ ನಿಮ್ಮ ಆರೋಗ್ಯಕ್ಕೆ ಸಂಸ್ಕಾರ ತಂದು ಅದನ್ನು ಕುಡಿದು ಮನೆಗೆ ಬಂದು ನನ್ನ ತಾಯಂದಿರಿಗೆ ಹಲ್ಲೆ ಮಾಡ್ತಕ್ಕಂಥ, ಹಿಂಸೆ ಕೊಡ್ತಕ್ಕಂಥ ವಿಷಯಗಳನ್ನು ಈ ನಾಡಿನ ತಾಯಂದರು ನನ್ನ ಗಮನಕ್ಕೆ ಅಂತಂದರೆ ನನ್ನ ಮೇಲೆ ಅದನ್ನು ನಿಷೇಧ ಮಾಡಬಾರದು ಅಂತ ಹೇಳಿ ಹಲವಾರು ರೀತಿಯ ಒತ್ತಡಗಳು, ಆಮಿಷಗಳನ್ನು ತಂದರು ನಮ್ಮ ತಾಯಂದಿರು ಒಂದು ಬೇಡಿಕೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ಅವತ್ತು ಸಾರಾಯಿಯನ್ನು ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿಷೇಧ ಮಾಡಿದಂಥದ್ದು. ನಾನು ನನ್ನ ತಾಯಂದಿರಿಗೆ ಕೊಟ್ಟಂಥ ಗೌರವವು ನನ್ನ ತಾಯಂದಿರಿಗೆ ಅವಮಾನ ಮಾಡಿದ್ದೇನೋ. ಲಾಟ್ರಿ ನಿಷೇಧ ಮಾಡಿದೆ, ಈ ರಾಜ್ಯದಲ್ಲಿ ಸಂಪೂರ್ಣ ಲಾಟ್ರಿಯನ್ನು ನಿಷೇಧ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಸಂದರ್ಭದಲ್ಲೂ ಏನೇ ನಡೀತು, ನಾನು ಈ ರಾಜ್ಯದಲ್ಲಿ ಜನತೆಯ ಭಾವನೆಗಳು, ಜನತೆಯ ನೋವುಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರ್ತಕ್ಕಂಥವ್ರು. ನಮ್ಮ ಕಾಲದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವ ರೀತಿ ಕೊಳವೆ ಬಾವಿಗಳನ್ನು ಕೇಳದಂಥ ಎಲ್ಲ ಪ್ರದೇಶಗಳಲ್ಲೂ ದಲಿತ ಸಮಾಜಗಳಿಗೆ ಕೊಟ್ಟಂತಿರ್ಬೋದು, ಹಲವಾರು ರೀತಿಯ ಒಂದು ಸ್ವಂತ ಉದ್ಯೋಗಗಳಿಗೆ ಕಾರ್ಯಕ್ರಮವನ್ನು ಕೊಟ್ಟಂತಿರ್ಬೋದು. ಇವೆಲ್ಲ ಒಂದು ಇತಿಹಾಸ ಇದೆ. ನಾನು ಈ ಸಂದರ್ಭದಲ್ಲಿ ಈಗಿನ ಸರ್ಕಾರ ಏನು ನಡೀತಾ ಇದೆ, ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಬಿಟ್ಟು ಇನ್ಯಾವ ವಿಷಯಗಳು ಈ ಸರ್ಕಾರದ ಮುಂದೆ ನಿಮ್ಮ ಮುಂದೆ ಮಾತಾಡ್ತಕ್ಕಂಥದ್ದಕ್ಕೆ ವಿಷಯಗಳೇ ಇಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಅಂತಕ್ಕಂಥದ್ದು ಕುಸಿದು ಹೋಗಿದೆ. ಒಂದು ಮಾತನ್ನು ಕೇಳ್ತೀನಿ ನಿಮಗೆ, ನನ್ನ ರೈತ ಬಂಧುಗಳು ಈ ವರ್ಷದ ಯಾವೊಂದು ಕೃಷಿಯನ್ನು ಮಾಡಬೇಕಾದ್ರೆ ಮಳೆಯ ಒಂದು ಕೊರತೆಯಿಂದ ನೀವು ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣ ನಾಶ ಆದಂಥದ್ದು. ಸರ್ಕಾರದ ವಿವರಣೆ ಕೊಟ್ಟಿದ್ದಾರೆ. ಸರ್ಕಾರದ ಮಾಹಿತಿ ಪ್ರಕಾರವೇ 36,000 ಕೋಟಿ ರೂಪಾಯಿಗಳ ನನ್ನ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಿದೆ. ಇಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆಯ ನಷ್ಟಕ್ಕೆ ಈ ಸರ್ಕಾರ ಕೊಟ್ಟಂಥ ಪರಿಹಾರ ಎಷ್ಟು? ಹೆಕ್ಟರ್ಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಎಕರೆಗೆ 750 ರೂಪಾಯಿ, 800 ರೂಪಾಯಿ ಕೊಟ್ಟಿದ್ದಾರೆ. ಈ 800 ರೂಪಾಯಿ ತಗೊಂಡು ನಮ್ಮ ರೈತರು ಬದುಕಲಿಕ್ಕೆ ಸಾಧ್ಯವಿದೆ. ದನಕರುಗಳಿಗೆ ಕುಡಿಯುವ ನೀರಿಲ್ಲ, ಮೇವಿನ ಕೊರತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಒಂದು ದಿನವಾದರೂ ನನ್ನ ರೈತರ ಕಷ್ಟಕ್ಕೆ ಒಂದು ಸಾಂತ್ವನದ ಅನುಕಂಪವನ್ನೇನಾದರೂ ವ್ಯಕ್ತಪಡಿಸಿದ್ದಾರ? ಇಂಥ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನೀವು ಯಾರಾದರೂ ಒಂದು ಬೋರ್ಗಳನ್ನು ಕನೆಕ್ಷನ್ ತಗೊಳ್ಳಿಕ್ಕೆ ಅರ್ಜಿ ಹಾಕಿದ್ರೆ, ಒಂದು PC ಹಾಕಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ, ರೇವಣ್ಣ ಅವರು ವಿದ್ಯುತ್ ಶಕ್ತಿ ಸಚಿವರಿದ್ದಾಗ ಕೇವಲ 5,000 ರೂಪಾಯಿಗೆ ನಿಮಗೆ TCಗಳನ್ನು ಹಾಕೊಡ್ತಾ ಇದ್ದೆ. ಇವತ್ತು ಈ ಸರ್ಕಾರದಲ್ಲಿ ಎಲ್ಲಿ ಹೋಗಿದೆ ರೇಟು? ಎಷ್ಟು ಕಟ್ಟಬೇಕು ನಮ್ಮ ರೈತರು? 2-2.5 ಲಕ್ಷ ರೂಪಾಯಿನ ಕಟ್ಟಲಿಕ್ಕೆ ಸಾಧ್ಯವಾ? ಅದ್ರ ಜೊತೆಗೆ ಈ 5 ಗ್ಯಾರಂಟಿ ಅಂತಕ್ಕಂಥದ್ದು ಏನು ಹೇಳ್ತಾರಲ್ಲ, ನನ್ನ ತಾಯಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಕೈ ಜೋಡಿಸಿ ನಿಮಗೆ ನಾನು
ಮನವಿ ಮಾಡ್ತೀನಿ ಎಲ್ಲ ನಿಮ್ಮ ತಾಯಂದ್ರಿಗೆ, ನೀವು ಕೊಡ್ತಕ್ಕಂಥ 2,000 ರೂಪಾಯಿ ಇದೆಯಲ್ಲ, ಆ 2,000 ರೂಪಾಯಿಗೆ ನಿಮ್ಮ ಕುಟುಂಬಗಳು ಮುಂದೆ ಯಾವ ಹೊರೆಯನ್ನು ಹೊರಬೇಕಾಗಿದೆ ಅನ್ನೋದನ್ನ ಯೋಚನೆ ಮಾಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಲದ ಹೊರೆ 6,65,000 ರೂಪಾಯಿ ಹೋಗಿದೆ. 6,65,000. ಈ ವರ್ಷ ಈ ಗ್ಯಾರಂಟಿ ಯೋಜನೆಗಳನ್ನ ಪ್ರಚಾರ ಮಾಡಿಕೊಂಡು ಕೊಡ್ತಾ ಇದ್ದೇವೆ ಅಂತ ಹೇಳಿ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ 1,05,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಸಾಲ ಮಾಡಿದ್ದಾರೆ. 1,05,000 ಕೋಟಿ. ಈ 1,05,000 ಕೋಟಿನಲ್ಲಿ ಆಯ್ತಪ್ಪ, ನಿಮ್ಗೆ 52,000 ಕೋಟಿ ಸಾಲ ಮಾಡಿ ನಿಮ್ಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ಫ್ರೀ ಬಸ್ ಕೊಟ್ಟಿದ್ದಾರೆ. ಒಂದೇ ನಿಮಿಷ, ಇವನಿಗೆ ಅಂತೇಳಿ 3,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಪುಕ್ಕಟ್ಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಇವ್ರು ಇಟ್ಟು ಅದು ಎಷ್ಟು ಕೊಡ್ತಾವ್ರ ನಿಮಗೆ ಗೊತ್ತು. ಇವೆಲ್ಲ ಒಂದು ಭಾಗ. ಇವತ್ತು 52,000 ಕೋಟಿ ದುಡ್ಡಿಗೇನು ಈ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರದಲ್ಲಿ ಓಡ್ತಾ ಇದೆಯಲ್ಲ ಸಾಲದ ಹೊರೆ, ಇವತ್ತು ಒಂದೊಂದು ಕುಟುಂಬದ ಮೇಲೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬದ ಮೇಲೆ, ನಿಮ್ಮಗಳ ಮೇಲೆ ತಾಯಿ 36,000 ರೂಪಾಯಿ ಸಾಲದ ಹೊರೆಯನ್ನು ಒಂದೊಂದು ಕುಟುಂಬದ ಮೇಲೆ ಹೊರಿಸಿದ್ದಾರೆ. 36,000 ಸಾಲದ ಹೊರೆ ನಿಮ್ಮ ಮೇಲೆ ಹೊರಿಸಿದ್ದಾರೆ. ಆ ಸಾಲವನ್ನ ಮುಂದೆ ತೀರಿಸಬೇಕಾದವರು ನೀವೇ. ಸಿದ್ದರಾಮಯ್ಯ ಮಧ್ಯಾಹ್ನ ಕೊಟ್ಟೆ ನೋಡಿದೆ ಅಂತ ನಡೆದೆ ಅಂದ್ರು. ಇನ್ನೊಂದು ವರ್ಷಕ್ಕೋ 2 ವರ್ಷಕ್ಕೋ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಸರ್ಕಾರದ ಖಜಾನೆಯನ್ನು ಖಾಲಿ ಆಗುತ್ತಿಲ್ಲ. ಸರ್ಕಾರದ ಖಜಾನೆ ಖಾಲಿ ಆದ ಮೇಲೆ ಆ ಖಜಾನೆ ಎಲ್ಲಿಂದ ತುಂಬಿಸ್ಲಿಕ್ಕೆ ಸಾಧ್ಯ? ಖಜಾನೆ ತುಂಬಿಸ್ಲಿಕ್ಕೆ ಸಾಧ್ಯ ಎಲ್ಲಿಂದ? ನಿಮ್ಮ ಜೋಬಿಗೆ ಕೈ ಹಾಕಬೇಕಲ್ಲ ಸರ್ಕಾರ ನಡೆಸೋರು. ಇವತ್ತು ನಿಮಗೆ 2,000 ಕೊಡ್ತಾವ್ರೆ ನಮ್ಮ ತಾಯಂದ್ರಿಗೆ. ನಿಮ್ಮ ಕುಟುಂಬದಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ದುಡಿಮೆ ಮಾಡಿ ಹಣ ಸಂಪಾದನೆ ಮಾಡ್ತಕ್ಕಂಥ ನಮ್ಮ ಯಜಮಾನರುಗಳು ಏನಿದ್ದೀವಿ, ಇತ್ತೀಚೆಗೆ ಹೆಚ್ಚು ಕಡಿಮೆ 100ಕ್ಕೆ 80 ಭಾಗ 90 ಭಾಗ ನಾವು ಕುಡಿಯೋದು ಕಲ್ತು ಬಿಟ್ಟಿದ್ದೀವಿ. 100ಕ್ಕೆ 80-90 ಭಾಗ ಸಾಯಂಕಾಲ ಸ್ನೇಹಿತರ ಜೊತೆ ಹೋದರೆ ಆಗ ಒಂದು 25 ರೂಪಾಯಿ ಹೆಂಗೋ ಖರ್ಚು ಮಾಡ್ಕೊಂಡು ಬಂದ್ಬಿಡೋದು ದಿವಸಕ್ಕೆ. ಈಗ 250 ರೂಪಾಯಿ 300 ರೂಪಾಯಿ ಒಂದು ಸಣ್ಣ ಬಾಟ್ಲು ಕೊಡ್ಬೇಕು. ಈಗ ದುಡ್ಡು ತಿಂಗಳಿಗೆ ಎಷ್ಟಾಯ್ತು ತಾಯಿ? 6,000-5,000 ರೂಪಾಯಿನ ದುಡಿಮೆ ಮಾಡಿದಂತ ನಮ್ಮ ಯಜಮಾನರುಗಳ ಹತ್ರ ಆ ದುಡ್ಡನ್ನ ವಸೂಲಿ ಮಾಡ್ತಾರೆ ಅಂತ ಹೇಳಲ್ಲ. ಇದು ಪಿಕ್ ಪ್ಯಾಕೆಟ್ ಸರ್ಕಾರ. ನಿಮ್ ಪಿಕ್ ಪ್ಯಾಕೆಟ್ ಮಾಡ್ತಕ್ಕಂಥ ಸರ್ಕಾರ ಇದು. ನಾನು 2ನೇ ಬಾರಿ ನನ್ನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ರು. ಎಲ್ಲ ಕಡೆ ನಾನು ಬೇಡ್ಕೊಂಬಂದೆ ಜನತೆಗೆ, ದಯವಿಟ್ಟು ಆತ್ಮಹತ್ಯೆಗೆ ಶರಣಾಗಿ ನನ್ನ ತಾಯಂದ್ರನ್ನ ಅನಾಥರು ಮಾಡಬೇಡಿ, ನಿಮ್ಮ ಕುಟುಂಬ ಅನಾಥರು ಮಾಡ್ಕೋಬೇಡಿ. ನಮ್ಮ ಸರ್ಕಾರ ಬಂದರೆ ನಿಮಗೆ ಆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ಕೊಡ್ತೀನಿ ಅಂತ. ನಾವು ಸಂಪೂರ್ಣ ಬಹುಮತ ಬರಲಿಲ್ಲ. ನಾವು ಗೆದ್ದಿದ್ದು 39 ಸೀಟೆ. ಆಗ ಸರ್ಕಾರ ಕಾಂಗ್ರೆಸ್ನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಓಡ್ ಬಂದರು ದೇವೇಗೌಡರು ಮನೆಗೆ, ಇಲ್ಲ ನಾವು ನೀವು ಸೇರಿ ಸರ್ಕಾರ ಮಾಡಬೇಕು ಅಂತ. ಆಗಲೂ ದೇವೇಗೌಡರು ಒಂದು ಮಾತು ಹೇಳಿದ್ರು, ಆಯ್ತು ನಾನು ಒಂದು ಜಾತ್ಯತೀತ ಪಕ್ಷವಾಗಿದ್ದೀವಿ ಅಂತಕ್ಕಂಥ ನೀವು ಹೇಳ್ತೀರಿ, ಸರ್ಕಾರ ಮಾಡೋಣ, ಆದರೆ ನನ್ನ ಮಗನಿಗೆ ಮುಖ್ಯಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ, ಅವನ ಆರೋಗ್ಯ ಚೆನ್ನಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹಿರಿಯರಿದ್ದಾರೆ, ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿದ್ರು. ಇವತ್ತು ದಲಿತ ಸಮಾಜಗಳ ಮೇಲೆ ನರೇಂದ್ರ ಮೋದಿ ಅವರ ಮೇಲೇನು ಅನುಮಾನ ಬರ್ತಕ್ಕಂಥ ರೀತಿಯಲ್ಲಿ ಹಳ್ಳಿನಲ್ಲಿ ನರೇಂದ್ರ ಮೋದಿ ಅವರು ಈ ಬಾರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದರೆ ಈ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂತ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಸಂಪೂರ್ಣವಾಗಿ ರದ್ದು ಮಾಡಿ ಮೀಸಲಾತಿಯನ್ನೇ ತೆಗೆದುಬಿಡ್ತಾರೆ ಅಂತ ಹೇಳಿ ಈ ಕಾಂಗ್ರೆಸ್ ನಾಯಕರು ಇವತ್ತೇನು ಹಳ್ಳಿಯ ನಮ್ಮ ಯುವಕ ದಲಿತ ಸಮಾಜದ ಬಂಧುಗಳಿಗೆ ಹೇಳ್ತಾ ಇದ್ದಾರೆ. ಅದು ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ. ಇವತ್ತು ಸಂವಿಧಾನವನ್ನ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಮಿತಿಯ ಸದಸ್ಯರು ಸೇರಿ ಈ ದೇಶಕ್ಕೆ ಕೊಟ್ಟಿದ್ದಾರೆ.
ಅವರ ಆ ಸಂವಿಧಾನವನ್ನ ಯಾವುದೇ ಶಕ್ತಿಗಳು ರದ್ದು ಮಾಡಲಿಕ್ಕೆ ದೇಶದಲ್ಲಿ ಸಾಧ್ಯ ಇಲ್ಲ. ಅದಷ್ಟೇ ಅಲ್ಲ, ಕಾಂಗ್ರೆಸ್ನವರು ಹೀಗೆ ಹೇಳ್ತಾರಲ್ಲ, ದಲಿತರ ಬಗ್ಗೆ, ದಲಿತ ಸಮಾಜಗಳಿಗೆ ಒಂದು ಗೌರವ, ಒಂದು ಧ್ವನಿ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಬಿಡಲಿಲ್ಲ ಇದೇ ಕಾಂಗ್ರೆಸ್ ಪಕ್ಷ. ಅವರು ನಿಧನರಾದಾಗ ದೆಹಲಿಯಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ಸ್ಥಳ ಕೊಡದೆ ಇರ್ತಕ್ಕಂಥ ಇಂಥ ಕೆಟ್ಟ ಸರ್ಕಾರ ಕಾಂಗ್ರೆಸ್. ಇದನ್ನು ದಲಿತ ಸಮಾಜಗಳು ಇನ್ನೂ ನಂಬ್ತೀರಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಏನೋ ಆಗ್ಬಿಡ್ತಾರೆ, ಅವ್ರು ಓಟ್ ಹಾಕಿದ್ರೆ ಅಂತೇಳಿ ನಿಮಗೆಲ್ಲ ತಲೆ ಕೆಡಿಸವ್ರೆ. ಏನೂ ಆಗೋದಿಲ್ಲ. ಈ ಚುನಾವಣೆ ಆದ್ಮೇಲೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಖಾಲಿ ಕೈಲಿ ಕರ್ನಾಟಕಕ್ಕೆ ವಾಪಸ್ ಬರಬೇಕು, ಏನೂ ಆಗಲ್ಲ. ಅವರು ಈ ರಾಜ್ಯದಲ್ಲಿ ಆ ಕಾಂಗ್ರೆಸ್ ಪಕ್ಷಕ್ಕೆ ಆ ನಿಷ್ಠೆಯಿಂದ ದುಡಿಮೆ ಮಾಡಿದ್ದಕ್ಕೆ ಪಾಪ ಅವರನ್ನ ಇನ್ನೂ ಸ್ಯಾಕ್ರಿಫೈಸ್ ಮಾಡ್ಕೊಂಡೆ ಹೋಗಿ ಅಂತಾರೆ. ನಮ್ಮ ಸಿದ್ದರಾಮಣ್ಣ ಅವರು ಏನು ಭಾಷಣ ಮಾಡಿದ್ದು ವೇದಿಕೆ ಮೇಲೆ ಭಾಷಣ ಮಾಡಿದ್ದು ಯಾವ ರೀತಿ ದಲಿತ ಸಮಾಜ ಉಳಿಸಿದ್ರು. ನಿಮ್ಮ ಪಕ್ಕದ ಕೊರಟಗೆರೆ ಕ್ಷೇತ್ರದಲ್ಲಿ 2018ರಲ್ಲಿ ಪರಮೇಶ್ವರ್ ಇಲ್ಲೂ ಸಹ MLA ಮಂತ್ರಿ ಆಗಿದ್ರು ಮಧುಗಿರಿಯಲ್ಲೂ. ಆ ಕೊರಟಗೆರೆ ಚುನಾವಣೆ ನಿಂತಾಗ ಅವ್ರ ಪಾರ್ಟಿ ಅಧ್ಯಕ್ಷರೇನಿದ್ರು ಅವ್ರಿಗೆ ಎದುರು ನನಗೆ ಪೈಪೋಟಿ ನೀಡ್ತಾರೋ ದಲಿತ ಸಮಾಜದ ಮುಖಂಡರು ಅಂತ ಅವ್ರನ್ನ ಸೋಸಕ್ಕೆ ಏನೇನು ಏರ್ಪಾಡು ಮಾಡಿಕೊಂಡು 2013ರಲ್ಲಿ. ಈಗ ದೇವೇಗೌಡರನ್ನು ತೆಗೆದ್ರಲ್ಲ. ನಾನು ತುಮಕೂರು ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೇನೆ, ಯಾವ ಕುರುಬ ಸಮಾಜದ ಬಂಧುಗಳು ಇಲ್ಲಿದ್ದರೆ ಹೇಳ್ತೇನೆ, ನಿಮ್ಮ ಸಂಬಂಧಿಕರುಗಳು ಹೇಳಿ, ಹಿತೈಷಿಗಳಿಗೆ ಹೇಳಿ. ಭಾಸ್ಕರಪ್ಪನವರು ಒಬ್ಬ ಕುರುಬ ಸಮಾಜದ ಇದೇ ಬೆಳ್ಳಾವಿ ಕ್ಷೇತ್ರದ ಚುನಾವಣೆಗೆ ನಿಂತಿದ್ರು 1994. ಚುನಾವಣೆಯಲ್ಲಿ ಸೋತರು. ಅವರು ಸೋತಾಗ ಒಂದು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿ ಅಂತ ಹೇಳಿ ಬಂದು ಮನವಿ ಮಾಡಿದಂಥ ದೃಶ್ಯ ನಾನು ಕಂಡಿದ್ದೆ. ದೇವೇಗೌಡರು ಹೇಳಿದರು, ನೋಡೋ ನೀನು ಕುರುಬ ಸಮಾಜದ ಏನೊಂದು ಪ್ರತಿನಿಧಿ ಇದೆಯಾ, ನಡಿ ನೀನು ಬೋರ್ಡ್ ಕಾರ್ಪೊರೇಷನ್ ಅಲ್ಲ, ತುಮಕೂರು ಜಿಲ್ಲೆಯಲ್ಲಿ ನನ್ನ ಜನತೆಯಲ್ಲಿ ಮನವಿ ಮಾಡಿ ನಿಮ್ಮನ್ನ ಲೋಕಸಭೆ ಕಳಿಸ್ಕೊಡ್ತೀನಿ, ಚುನಾವಣೆ ಸಿದ್ಧವಾಗು ಅಂತ ಹೇಳಿ ಇದೇ ಭಾಸ್ಕರಪ್ಪನವರು ಕುರುಬ ಸಮಾಜದ ವ್ಯಕ್ತಿಯನ್ನ ದೇವೇಗೌಡರು ಜೈಲಿಗೆ ಕರ್ಕೊಂಡು ಹೋಗಲಿಲ್ವಾ? ಲೋಕಸಭಾ ಸದಸ್ಯ ಮಾಡಲಿಲ್ವಾ? ಇದು ದೇವೇಗೌಡರು ಕುರುಬ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವ. ಆ ರೀತಿಯ ಉದಾಹರಣೆಗಳನ್ನ ಎಷ್ಟು ಬೇಕಾದರೂ ಕೊಡಬಲ್ಲೆ. ದಯವಿಟ್ಟು ಈ ಜಿಲ್ಲೆಯ ತುಮಕೂರು ಜಿಲ್ಲೆಯ ನಮ್ಮ ಕುರುಬ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತೀನಿ, ದೇವೇಗೌಡರಿಗೆ ಇವತ್ತು ಒಕ್ಕಲಿಗ ಸಮಾಜ ಶಕ್ತಿ ಕೊಟ್ಟಿದ್ದಾರೆ. ಆ ಒಕ್ಕಲಿಗ ಸಮಾಜ ಕೊಟ್ಟಂತ ಶಕ್ತಿಯನ್ನ ಇವತ್ತು ಬೇರೆ ಸಮಾಜದ ಬಡತನದಲ್ಲಿ ಇರ್ತಕ್ಕಂಥವರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ದೇವೇಗೌಡರು. ಒಕ್ಕಲಿಗರವರಿಗೆ ಕೊಟ್ಟಂತ ಶಕ್ತಿಯನ್ನು ದಾರಿ ಎರೆದಿದ್ದಾರೆ. ಇದನ್ನ ಪಕ್ಷಗಳು ಮರೆಯಬೇಡಿ. ಇವತ್ತು ನಾಯಕ ಸಮಾಜ ST ರಿಸರ್ವೇಶನ್ ಬರೋಕ್ಕೆ ಕಾರಣ ಯಾರು? ಇಲ್ಲ ಮಹಾನುಭಾವ ಇಲ್ಲಿದ್ದಾರೆ, ಇಲ್ಲಿ MLA ಮಾಡ್ಕೊಂಡಿದ್ದೀರಿ, ಮಂತ್ರಿಗಳು ಪಾಪ ಇದ್ದಾರೆ. ದೇವೇಗೌಡರು ವಯಸ್ಸಿನ ಅವ್ರಿಗಾಗಿರ್ತಕ್ಕಂಥದ್ದಕ್ಕೆ ಗೌರವ ಸಲ್ಲಿಸದೆ ಕಳೆದ ಬಾರಿ ಹೇಳಿದರು. ದೇವೇಗೌಡರನ್ನ ಈಗ ಅವರ ನೆರವಿಗೆ ನಡೀಲಿಕ್ಕೆ 2 ಭುಜ ಕೊಟ್ಕೊಂಡು ಓಡಾಡಿಸ್ತಾ ಇದ್ದಾರೆ. ಸದ್ಯದಲ್ಲೇ 4 ಭುಜವನ್ನು ಕೊಡ್ತಕ್ಕಂಥ ದಿನ ಬರುತ್ತೆ ಅಂತಕ್ಕಂಥ ಇಂಥ ಕೀಳು ಮನಸ್ಸನ್ನು ಹೊಂದಿರ್ತಕ್ಕಂಥ ಇಂಥ ಒಬ್ಬ ವ್ಯಕ್ತಿಯನ್ನ ಈ ಮಧುಗಿರಿಯ ಮಹಾಜನತೆ ಎಷ್ಟು ಬಾರಿ ಆಯ್ಕೆ ಮಾಡ್ತೀರಿ? ಯಾವ ನಾಯಕ ಸಮಾಜಕ್ಕೆ STಯ ಒಂದು ರಿಸರ್ವೇಶನ್ ಬೇಕಿತ್ತು? ದೇವೇಗೌಡರು 89ರ ಚುನಾವಣೆಯಲ್ಲಿ ಸೋತಿದ್ರು, 2 ಕಡೆ ಸೋತಿದ್ರು, ಕನಕಪುರ ಮತ್ತು ಹೊಳೆನರಸೀಪುರದಲ್ಲಿ. ಅವತ್ತು ದೇಶದಲ್ಲಿ ಪ್ರಧಾನಮಂತ್ರಿಗಳಾದರು ಚಂದ್ರಶೇಖರ್ ಅವರು ದೇವೇಗೌಡರನ್ನ ದೆಹಲಿಯಲ್ಲಿ ಮಂತ್ರಿ ಮಾಡ್ತೀವಿ ಬಾ ಅಂದರು. ನನಗೆ ಮಂತ್ರಿ ಸ್ಥಾನ ಬೇಡ, ಇವತ್ತು ನಾಯಕ ಸಮಾಜ ಏನು ಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ, ಆ ಸಮಾಜಕ್ಕೆ ST ರಿಸರ್ವೇಶನ್ ನೀವು ಕೊಟ್ಟು ನನಗೆ ಅಷ್ಟೇ ಸಾಕು ಅಂತ ಹೇಳಿ ST ಸಮಾಜಕ್ಕೆ ರಿಸರ್ವೇಶನ್ ಇವತ್ತು ಬಂದಿರತಕ್ಕಂಥದ್ದು ಅವರ ಒಂದು ಶ್ರಮ ಅನ್ನೋದನ್ನ ನಮ್ಮ ನಾಯಕ ಸಮಾಜದ ಬಂಧುಗಳು ಮರಿಬೇಡಿ. ಅದಷ್ಟೇ ಅಲ್ಲ, ನಮ್ಮ ಕುಂಚಿಟಿಗ ಸಮಾಜದ ನನ್ನ ಬಂಧುಗಳಿಗೆ
ಈ ವೇದಿಕೆ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನರೇಂದ್ರ ಮೋದಿ ಅವರ ಜೊತೆ ಯಾವೊಂದು ಅನ್ಯೋನ್ಯವಾದಂತಹ ಸಂಬಂಧವನ್ನ ದೇವೇಗೌಡರು ಹೊಂದಿದ್ದಾರೆ, ನಮ್ಮಗಳ ಬಗ್ಗೆನೂ ಏನೋ ಒಂದು ಅಭಿಮಾನವನ್ನ ಇಟ್ಟುಕೊಂಡಿದ್ದಾರೆ. ಮೈಸೂರಿನಲ್ಲಿ ಮೊನ್ನೆ ನರೇಂದ್ರ ಮೋದಿ ಅವರು ಸಭೆಯಲ್ಲಿ ಒಂದು ಮಾತು ಹೇಳಿದರು, NDAಯ ಒಂದು ಪಕ್ಷಕ್ಕೆ ದೇವೇಗೌಡರಂತ ಮಾರ್ಗದರ್ಶನ ಇದೆ. ಇವತ್ತು ಕುಮಾರಸ್ವಾಮಿ ಅವರಂತ ಒಬ್ಬ ಅನುಭವ ರಾಜಕಾರಣಿ ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಅವರನ್ನ ನಾನು ಬಳಕೆ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನ ಬಹುಶಃ ನರೇಂದ್ರ ಮೋದಿ ಅವರು ಯಾವ ಒಂದು ವ್ಯಕ್ತಿಯ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ದನ್ನು ಇಲ್ಲಿವರೆಗೆ ನಾವು ನೋಡಲಿಲ್ಲ. ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಗೌರವ ಏನಿದೆ, ಇವತ್ತು ಕುಂಚಿತ ಸಮಾಜಕ್ಕೆ ಯಾವೊಂದು ಮೀಸಲಾತಿ ಬಗ್ಗೆ ಹಲವಾರು ವರ್ಷಗಳಿಂದ ನೀವು ಕೇಳ್ತಾ ಇದ್ದೀರಿ. ಇದನ್ನ ಮುಂದಿನ ವರ್ಷದೊಳಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಜಾರಿಗೆ ತರಿಸಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದಷ್ಟೇ ಅಲ್ಲ, ಯಾವ ನಮ್ಮ ಕಾಡುಗಳಿರ್ತೀವಿ, ಕಾಡುಗಳಿದ್ರೆ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಈ ಎರಡೂ ಭಾಗದಲ್ಲಿ ಹಲವಾರು ಪ್ರದೇಶದಲ್ಲಿ ಸುಮಾರು 6.5 ಲಕ್ಷ ಕುಟುಂಬಗಳ ಕಾಡುಗೊಲ್ಲರೇನಿದ್ದೀರಿ. ನಿಮ್ಮ ಒಂದು ಬೇಡಿಕೆ ಇವತ್ತೇನು ಒಂದು ಮೀಸಲಾತಿ ವ್ಯವಸ್ಥೆಯನ್ನು ತರಬೇಕು ಅಂತ ಬೇಡಿಕೆ ಇಟ್ಟಿದ್ದೀರಿ, ಅದು ಸಹ ಮುಂದಿನ ವರ್ಷದಲ್ಲಿ, ಈ ವರ್ಷದಲ್ಲೇ ಬಹುಶಃ ಅದಕ್ಕೂ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಆದೇಶವನ್ನು ಕಾಡುಗೊಲ್ಲರಿಗೂ ತಲುಪಿರ್ತಕ್ಕಂಥ ಜವಾಬ್ದಾರಿ ದೇವೇಗೌಡರ ಜವಾಬ್ದಾರಿ. ಪಾಪ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ, ನರೇಂದ್ರ ಮೋದಿ ಅವ್ರನ್ನ ಬಿಟ್ಟು ದೇವೇಗೌಡರು ಆಗೋದ್ರು ಈಗಂದ್ರು ಆಗ ಕಾಲದಲ್ಲಿ ನಡೆದಂಥ ಕೆಲವು ಘಟನೆಗಳ ಮೇಲೆ ಹೌದು ವಿರೋಧ ಪಕ್ಷದಲ್ಲಿ ಟೀಕೆ ಮಾಡಿದ್ದಾರೆ. ಈ 10 ವರ್ಷ ಆಗೋಗಿದೆ. ಈ 10 ವರ್ಷದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ದೇಶದಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದೇವೆ. ಸದಾಕಾಲ ಒಂದೇ ಇರೋದಿಲ್ಲ. ಇವತ್ತು ನಮ್ಮ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಬಗ್ಗೆ, ಇಂದಿರಾ ಗಾಂಧಿ ಬಗ್ಗೆ ಏನು ಚರ್ಚೆ ಮಾಡೋರು ಒಂದು ಕಾಲದಲ್ಲಿ, ಈಗ ಅಲ್ಲೇ ಹೋಗ್ಕೊಟ್ಟಿಲ್ವ? ಈಗ ದೇವೇಗೌಡರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಸಮಯದ ಅಭಾವ, ನಾನು ಸುದೀರ್ಘವಾಗಿ ಮಾತನಾಡಲ್ಲ. ಆದ್ರೆ ಒಂದು ಮಾತನ್ನು ನಿಮಗೆ ಹೇಳ್ತೇನೆ, ನಾನು ಅವತ್ತು ರೈತರು ಸಾಲ ಮನ್ನಾ ಮಾಡಿದಾಗ ನಾವು ಸಾಲ ಮನ್ನಾ ಮಾಡಿದೀವಿ ಅಂತ ನರೇಂದ್ರ ಮೋದಿ ಅವರ ಮುಂದೆ ಹೋದ್ನ, ದುಡ್ಡು ಕೊಡಿ ನಮಗೆ ಅಂತ ಹೇಳಿ. ನಾನು 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದು ನಿಮ್ಮ ತೆರಿಗೆನ, ನಿಮ್ಮ ದುಡ್ಡಲ್ಲೇ ನಿಮ್ಮ ಸಾಲ ಮನ್ನಾ ಮಾಡಿಕೊಟ್ಟವನು ನರೇಂದ್ರ ಮೋದಿ ಅವರ ಮುಂದೆ ಇಲ್ಲ, ಮತ್ತಿನ ಮುಂದೆ ಹೋಗಲಿಲ್ಲ. ಇವತ್ತು ಅಪ್ಪವರ ಪ್ರಾಜೆಕ್ಟ್ ಏನಿದೆ, 2006 ನಾನು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ದಾಗ ಅವತ್ತಿನ ಸಚಿವ ಸಂಪುಟದಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕ್ಲಿಯರೆನ್ಸ್ ಕೊಟ್ಟು ಸಚಿವ ಸಂಪುಟದಲ್ಲಿ 4 ವರ್ಷದಲ್ಲಿ ಅದನ್ನು ಸಂಪೂರ್ಣಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದು. ಆದ್ರೆ ಇವತ್ತು ಸುಮಾರು 18 ವರ್ಷ ಆಗಿದೆ. ಈಗ ಕೇಂದ್ರ ಸರ್ಕಾರ ದುಡ್ಡು ಕೊಡಬೇಕು, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಹೇಳ್ಕೊಂಡು ಕೂತವ್ರೀಗ. ಇನ್ನು ಮೇಕೆದಾಟು ಪಾಪ ಪಾದಯಾತ್ರೆ ಮಾಡೋದು, ಏನು ಹೇಳಿದ್ದು ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಇವತ್ತೇನು ಮಾಡಿದ್ದಾರೆ, ಪೇಪರ್ ಪೆನ್ನು ಕೊಟ್ರಲ್ಲ ನಮ್ಮ ಸ್ನೇಹಿತರು ಮಹಾನುಭಾವನಿಗೆ, ಆ ಪೇಪರ್ ಪೆನ್ನು ನೀವು ಕೊಟ್ರಿ, ಅದಿಟ್ಕೊಂಡು ಆದೇಶ ಮಾಡಿಸಿದ್ರು, ನಮ್ಮ ನೀರು ತಮಿಳುನಾಡಿನ ಹಕ್ಕು, ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಾರೆ. ಇದು ಆಡಳಿತ, ಇದು ಆಡಳಿತ. ಅದರಿಂದ ಇವತ್ತು ನೀರಿನ ಒಂದು ವಿಷಯದಲ್ಲಿ ದೇವೇಗೌಡರು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಮರೆಯಬೇಡಿ. ಅವರಲ್ಲಿ ಇನ್ನೂ ನಮ್ಮ ರಾಜ್ಯಕ್ಕೆ ಬರಬೇಕಂತ ಅನ್ಯಾಯ ಏನಿದೆ ಸರಿಪಡಿಸಬೇಕು ಅನ್ನೋದೇನಿದೆ. ಒಂದು ಮಾತನ್ನು ಈ ಸಭೆಯಲ್ಲಿ ಹೇಳ್ತೇನೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಎಷ್ಟು ಹಣ ನಮಗೆ ಬೇಕಾಗಿದೆ ಅದೆಲ್ಲವನ್ನ ಹೊಂದಿಸ್ತಕ್ಕಂಥ ಕೆಲಸ ಈ ಚುನಾವಣೆ ಆದ್ಮೇಲೆ ಮಾಡಿಸ್ತೀವಿ. ಯಾವ ಕೇಂದ್ರ ಸರ್ಕಾರದ ಮೇಲೆ ಗೂಡು ಕೂರಿಸಿ ಮಾತಾಡ್ತಾ ಇದ್ದಾರೆ ಈಗಿನ ಸರ್ಕಾರ. ಇವತ್ತು ನಾನು ಈ ಮೈತ್ರಿಯ ಹೊಂದಾಣಿಕೆ ಮಾಡಿರೋದು ಸ್ವತಂತ್ರವಾಗಿ ನಾನು ಅಧಿಕಾರ ತರಲಿಕ್ಕೆ ಆಗಲ್ಲ ನನ್ನ ಪಕ್ಷಕ್ಕೆ. ಇವತ್ತು ಬಿಜೆಪಿ ಜೊತೆ ನಾನು ಹೊಂದಾಣಿಕೆ ಮಾಡಿರೋದು ಇವತ್ತು ನರೇಂದ್ರ ಮೋದಿ ಅವರ ಒಂದು ಶಕ್ತಿ ಏನಿದೆ, ನಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರವನ್ನು ತರೋದಷ್ಟೇ ಅಲ್ಲ, ನನ್ನ ನಾಡಿನ ಪ್ರತಿ ಹಳ್ಳಿಯ ಭೂಮಿಗೆ, ನನ್ನ ರೈತರ ಭೂಮಿಗೆ ನೀರನ್ನು ಹರಿಸಬೇಕು ಅಂತಕ್ಕಂಥದ್ದು ಈ ಮೈತ್ರಿ ಸರ್ಕಾರದ ಉದ್ದೇಶ. ನನ್ನ ಹಳ್ಳಿ ಅಪ್ಪರ್ ಭದ್ರಾ ಮಧುಗಿರಿ ಬಿಟ್ಟಿರ್ತಕ್ಕಂಥದ್ದು ಏನಿದೆ, ನಾನು ಕ್ಲಿಯರೆನ್ಸ್ ಕೊಟ್ಟಾಗ ಮಧುಗಿರಿಯ ಕೆಲವು ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಆದೇಶ ಮಾಡಿದ್ದೇವೆ. ಅದೆಲ್ಲವನ್ನು ನಿಲ್ಲಿಸಿದ್ದಾರೆ.
ಇವತ್ತು ಒಂದು ಮಾತನ್ನ ಕೊಡ್ತೇವೆ. ನಾನಿವತ್ತು ಲೋಕಸಭೆಗೆ ನಿಲ್ಲಬೇಕು ಅಂತ ಇದ್ದವನಲ್ಲ, ಒತ್ತಡ ಹಾಕಿ ನನ್ನನ್ನು ಲೋಕಸಭೆಗೆ ನಿಲ್ಲಿಸೋದು ಭಗವಂತನ ಇಚ್ಛೆ. ಇದು ನನ್ನ ಇಚ್ಛೆ ಅಲ್ಲ, ನನ್ನ ಆಸೆನೂ ಅಲ್ಲ. ಇವತ್ತು ನನಗೇನೋ ಒಂದು ಅವಕಾಶ ಸಿಗ್ತಾ ಇದೆ. ನನ್ನ ಈ ಒಂದು ತೀರ್ಮಾನ, ಈ ಮೈತ್ರಿಯ ಒಂದು ಹೊಂದಾಣಿಕೆ ನನ್ನ ರಾಜ್ಯದ ಹಲವಾರು ವರ್ಷಗಳ ಸಮಸ್ಯೆ, ನನ್ನ ರೈತರ ಸಮಸ್ಯೆ, ಇದೆಲ್ಲದಕ್ಕೂ ಪರಿಹಾರವನ್ನು ತಂದುಕೊಡಬೇಕು. ಶಾಶ್ವತವಾಗಿ ನನ್ನ ರೈತರ ಬದುಕನ್ನು ಸರಿಪಡಿಸ್ಕೊಡ್ಬೇಕು. ಹಳ್ಳಿಯ ತಾಯಂದಿರು ಸ್ವಂತ ಉದ್ಯೋಗವನ್ನು ಯಾವ ರೀತಿ ಮಾಡಬೇಕು. ಇವತ್ತು ನೀವು 2,000 ರೂಪಾಯಿ ಕೈ ಒಡ್ಡಿ ಕ್ಯೂ ನಿಂತ್ಕೊಳ್ಳೋದಲ್ಲ, ನಿಮ್ಮ ದುಡಿಮೆ ನೀವು ಕೈ ಎತ್ತಿ 4 ಜನಕ್ಕೆ ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕು. ಆ ಕಾರ್ಯಕ್ರಮವನ್ನು ನಮ್ಮ ತಾಯಂದಿರಿಗೆ ತಂದುಕೊಡ್ಬೇಕು ಅಂತಕ್ಕಂಥದ್ದು. CET-ದವರೆಲ್ಲ ಹಾಳು ಮಾಡಿಟ್ಟವ್ರು ಬಿಡಿ, ಮನೆ ಮಕ್ಕಳೆಲ್ಲ ಭಾಳ ಹಿಂಸೆ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ರೈತರ ಪಂಪ್ಸೆಟ್ಗಳಲ್ಲಿ 2 ಲಕ್ಷ ಹೇಳಿದೆ. ಅದರಿಂದ ಇಲ್ಲಿ ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಒಂದು ತಾಲೂಕಿನ ಜನತೆದು ಋಣ ಇದೆ. ನಾನು ಅವತ್ತು 2009 ಒಂದು ಆಪರೇಷನ್ ನಡೀತಲ್ಲ ಕರ್ಮರ, ಈಗ ಆ ಟೈಮ್ನಲ್ಲಿ ಒಂದು ಕುಸ್ತಿ ಆಡಬೇಕಾಯ್ತು. ಕೊನೆಯ ಹಂತದಲ್ಲಿ ನಾಳೆ ನಾಮಿನೇಷನ್ ಹಾಕಬೇಕು, ನನಗೆ ಅಭ್ಯರ್ಥಿ ಯಾರು ನಿಲ್ಲಿಸಬೇಕು ಅನ್ನೋದು ತೋರ್ತಾ ಇಲ್ಲ. ವೀರಭದ್ರ ನಿಲ್ಲಿಸಬೇಕು ಅಂತ ದೊಡ್ಡವರಿದ್ರು, ಅವ್ರದ್ದು ನಾ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ರಾಜೀನಾಮೆ. ನಾಳೆ ಬೆಳಗ್ಗೆ ನಾಮಿನೇಷನ್ ಕೊನೆ ದಿನ ರಾತ್ರಿ ತೀರ್ಮಾನ ಮಾಡಿದೆ, ನಮ್ಮ ಜನ ಕೈ ಹಿಡಿಬೋದೇನೋ ಅಂತೇಳಿ ಒಂದು 4 ಜನ ಮಧುಗಿರಿ ನಮ್ಮ ನಾಯಕರು ಫೋನ್ ಮಾಡಿ, ಆಯ್ತಪ್ಪ ನಿಮ್ಗೆ ಗೌರವ ಉಳಿಸ್ಲಿಕ್ಕೆ ನನ್ನ ಹೆಂಡ್ತಿನೇ ಇವತ್ತು ಅಭ್ಯರ್ಥಿ ಮಾಡಿಬಿಡ್ತೀನಿ ಅಂತ. ಬೆಳಗ್ಗೆ ಒಂದು 250 ಟೆಂಪೋ ಟ್ರ್ಯಾಕಲ್ಲಿ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ರಿ. ಆ ಅನಿತಮ್ಮನ ಇಲ್ಲಿ ಅಭ್ಯರ್ಥಿ ಮಾಡ್ಕೊಂಡು ಗೆಲ್ಸಿದ್ರಿ. ಬಹುಶಃ ಅವಳು ಗೆಲ್ಸಿದ್ದಕ್ಕೆ ನೀವೇನು ಪಶ್ಚಾತ್ತಾಪ ಪಟ್ಟಿಲ್ಲ, ಆದ್ರೆ ನನಗೆ ಎಲ್ಲೋ ಒಂದು ಕಡೆ ನೋವೇನಿದೆ. ನಮ್ಮನ್ನು ನಂಬಿ ಅವತ್ತೇ ನೀವು ಮತ ಕೊಟ್ರಿ. ಸ್ವತಂತ್ರವಾದ ಸರ್ಕಾರ ನನ್ನ ಕೈಗೆ ಬರದೆ ಈ ಜಿಲ್ಲೆಯ ಬಗ್ಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ವೀರಭದ್ರಯ್ಯನವರು ನನಗೆ ಮಧುಗಿರಿನ ಒಂದು ಜಿಲ್ಲಾ ಕೇಂದ್ರ ಮಾಡಿ ಅಂತ ನನ್ನ ಮೇಲೆ ಒತ್ತಡ ಆಗ್ತಾ ಇದೆ. ಬಟ್ ನಾನು ಇದ್ದಿದ್ದ ಸರ್ಕಾರ ಅಡ್ಡಾಲಾಗ್ತಿದೆ. ಅದಷ್ಟೇ ಅಲ್ಲ, ಮಧುಗಿರಿ ಭಾಗದಲ್ಲಿ ಒಂದು 300 ಎಕರೆ ಜಮೀನಿನಲ್ಲಿ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಳ್ಳಿ. ನಮ್ಮ ಜನ ಬಡತನ ಏನಿದೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಇಲ್ಲಿ ಕೈಗಾರಿಕೆಗಳು ಬಂದರೆ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕೋದು. ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವತ್ತು ಇಲ್ಲಿ ಭೂಮಿ ಎಲ್ಲಿ ಐಡೆಂಟಿಫೈ ಮಾಡ್ತಕ್ಕಂಥ ತೀರ್ಮಾನ ಏನಾಗಿದೆ, ಈ ಕಾಂಗ್ರೆಸ್ ಸರ್ಕಾರ ಬಂದು ಅದು ನಿಲ್ಲಿಸಿದ್ದಾರೆ. ಇದು ನಡೆದಿರ್ತಕ್ಕಂಥ ಏನಾಗಿದೆ, ನಮ್ಮ ಹೆಣ್ಣುಮಕ್ಕಳಿಗೆ ಇದು ತುಮಕೂರಿನ DCC ಬ್ಯಾಂಕ್ ಇದೆಯಲ್ಲ, ಆ DCC ಬ್ಯಾಂಕು ಇವ್ರ ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡ್ಬಿಟ್ಟವ್ರು. ಅವ್ರು ಯಾರು ಕೊಡ್ತಾರೆ, ಯಾರು ಬೇಡವೂ ಇಲ್ಲ. ಅದನ್ನು ಇಟ್ಕೊಂಡು ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಪದರಿಸಿ ಓಟ್ ಹಾಕ್ಸ್ಕೊಳ್ಳೋ ಸಿಸ್ಟಮ್ ತಂದಿದ್ದಾರೆ. ಇದಕ್ಕೆಲ್ಲ ಒಂದು ಅಂತಿಮ ತೆರೆ ಇದೆ. ಅದಷ್ಟೇ ಅಲ್ಲ, ನಿನ್ನೆ ನಾರಾಯಣ್ ಅಂತ ಹೇಳಿ ಆ ಮುನ್ಸಿಪಲ್ ಮಾಜಿ ಅಧ್ಯಕ್ಷರು ಪಕ್ಷಕ್ಕೆ ಬಂದು ಸೇರ್ಕೊಂಡ್ರು ಅಂತೇಳಿ ಇಲ್ಲಿವರೆಗೆ ಅಪ್ಪಂದು ನೋಡಾಯ್ತು ದಬ್ಬಾಳಿಕೆ ದೌರ್ಜನ್ಯ. ಈಗ ಮಗ ಶುರು ಮಾಡೋಣ ಅಂತ ಹೇಳ್ತಾ ಇದ್ರು. ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೇನೆ, ಈ ರಾಜ್ಯದಲ್ಲಿ ಮತ್ತೊಮ್ಮೆ ಈ ರಾಜ್ಯ ಆಳ್ತಕ್ಕಂಥದ್ದಕ್ಕೆ ಆ ಭಗವಂತನ ಇಚ್ಛೆ ಇದೆ. ನಾನು ಇಲ್ಲಿಯವರೆಗೆ ನಮ್ಮ ಅಧಿಕಾರಿಗಳು ಒಬ್ಬ ಸಣ್ಣ ಜವಾನ್ ಕೆಲಸ ಮಾಡ್ತಕ್ಕಂಥವನು ಬಹುವಚನದಲ್ಲಿ ಅಣ್ಣ ಅಂತ ಕರೆದು ನಾನು ಮುಖ್ಯಮಂತ್ರಿಯ ಕೆಲಸ ಮಾಡಬಾರ್ದು ಬಡವರು. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳ್ತೇನೆ, ನಾವು ಯಾರು ಶಾಶ್ವತ ಅಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರವು ಶಾಶ್ವತ ಅಲ್ಲ. ಇನ್ನು 6 ತಿಂಗಳು ಏನೇನಾಗುತ್ತೋ ಗೊತ್ತಿಲ್ಲ. ನಮ್ಮ ಅಧಿಕಾರಿಗಳು ಇಂಥ ರೌಡಿತನದ ಗುಣ ಹೊಂದಿರತಕ್ಕಂಥ ಇಂಥ ಶಾಸಕರ ಬಗ್ಗೆ ಇವತ್ತು ಕಾನೂನು ಮೀರಿ ಅವರ ಆದೇಶವನ್ನು ಪಾಲಿಸ್ತಕ್ಕಂಥ ಕೆಲಸ ಮಾಡಬೇಡಿ. ನಾನು ಇಲ್ಲಿವರೆಗೆ ಯಾವ ರೀತಿ ಹಿಂದೆ 2 ಬಾರಿ ಮುಖ್ಯಮಂತ್ರಿಯಾಗಿ ಈ ನಾಡಿನ ಕಾನೂನು ವ್ಯಾಪ್ತಿಯಲ್ಲಿ, ಕಾನೂನು ಚೌಕಟ್ಟಿನಲ್ಲಿ ಸಣ್ಣ ಒಬ್ಬ ಕೂಲಿ ಕೆಲಸದವನಿಂದ ಹೇಳಿ ದೊಡ್ಡ ಮಟ್ಟದವರೆಗೂ ಗೌರವಿತವಾಗಿ ನಡೆಸ್ಕೊಂಡಿದ್ದೇನೆ. ಅದು ನನ್ನ ಗುಣ. ಇವತ್ತು ನೀವು ಈ ರೀತಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮುಂದುವರೆದ್ರೆ ಒಂದಲ್ಲ ಒಂದು ದಿನ ನೀವು ಪ್ರಾಯಶ್ಚಿತ್ತ ಅನುಭವಿಸಬೇಕಾಗ್ತದೆ. ನಮ್ಮ ನಾಯಕತ್ವ ಬದಲಾವಣೆ ಮಾಡ್ತಿದ್ದೀವಿ. ನಾವು ಮುಂದೆ ಬದಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ನೀವು ನಮ್ಮನ್ನು ದೂಡಿದ್ರೆ ಅವತ್ತು ನೀವು ಇವತ್ತೇನು ನಿಮಗಿರ್ತಕ್ಕಂಥದ್ದು ಸರ್ಕಾರಿ ಸಂಬಳ, ಜನ ಕೊಡ್ತಕ್ಕಂಥದ್ದು ತೆರಿಗೆ ಹಣದಿಂದ ನಿಮಗೆ ಸಂಬಳ ಕೊಡೋದು.
ನಾನಾಗಲಿ ಸಿದ್ದರಾಮಯ್ಯ ಆಗಲಿ ಇಲ್ಲ ರಾಜಣ್ಣ ಆಗಲಿ ಸಂಬಳ ನಿಮ್ಗೆ ಕೊಡೋದಲ್ಲ. ಜನರ ದುಡ್ಡನ್ನ ತೆರಿಗೆ ರೂಪದಲ್ಲಿ ತಗೊಂಡು ಜನಗಳ ದುಡ್ಡನ್ನು ನಿಮ್ಗೆ ಕೊಡ್ತೀವಿ. ಆ ಕೊಟ್ಟಂತ ತೆರಿಗೆ ಹಣವನ್ನು ತುಂಬಿ ನಿಮ್ಮ ಜೀವನ ಮಾಡ್ತಕ್ಕಂಥದಕ್ಕೆ ಅವರ ದುಡಿಮೆ ಹಣವನ್ನು ನೀವೇನು ತಗೋತೀರಿ? ಜನಗಳ ಸೇವೆ ಮಾಡಿ. ನಮ್ಮಂತ ರಾಜಕಾರಣಿಗಳ ಸೇವೆ ಎಲ್ಲ ನೀವು ಮಾಡಬೇಕಾಗಿರೋದು ಜನಗಳ ಸೇವೆ ಮಾಡಿ ಪ್ರಾಮಾಣಿಕ. ಇಲ್ಲಿ ಯಾವುದು ರೌಡಿಸಮ್ ರೂಢಾಗಿ ನಡೆಸ್ಕೊಂಡಿದ್ದಾರೆ, ಕಾಲಚಕ್ರ ಉರುಳುತ್ತೆ. ಇದಕ್ಕೆ ಆ ರೀತಿಯ ಒಂದು ಬೆಂಬಲ ಕೊಡ್ತಕ್ಕಂಥವ್ರಿಗೆ ಪ್ರಾಯಶ್ಚಿತ್ತ ಪಡ್ತಕ್ಕಂಥ ದಿನ ದೂರ ಇಲ್ಲ. ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ಎದೆಗುಂದದೆ ಈ ಚುನಾವಣೆಯನ್ನು ಚಾಲೆಂಜ್ ಇತ್ತವಳೆ. ಮಧುಗಿರಿ ನನಗೆ ನಂಬಿಕೆ ಇದೆ, ಈ ಚುನಾವಣೆಯಲ್ಲಿ ನೀವೆಲ್ಲ ಮನಸ್ಸು ಮಾಡಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ರೆ ಕನಿಷ್ಠ 10,000 ಮತಗಳನ್ನ ಇವತ್ತು ಸೋಮಣ್ಣ ಅವರಿಗೆ ಲೀಡ್ ಕೊಡಲಿಕ್ಕೆ ಅವಕಾಶ ಇದೆ. ಒಂದು ನಿಮ್ಮೆಲ್ಲರಲ್ಲಿ ನಾನು ಹೇಳ್ತಕ್ಕಂಥದ್ದು, ಕಳೆದ ಚುನಾವಣೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಮಗೆ 2 ಸೀಟ್ ಬಂದಿರಬಹುದು. ನಮ್ಮ ಪಕ್ಷಕ್ಕೆ ಬಂದಿರೋದು ಜನತಾದಳಕ್ಕೆ 4,60,000 ಈ 11 ಕ್ಷೇತ್ರದಲ್ಲಿ ಬಂದಿರತಕ್ಕಂಥ. ನನ್ನ 11 ಅಲ್ಲ 8 ತುಮಕೂರಿನ ಕ್ಷೇತ್ರಗಳು. ಕಾಂಗ್ರೆಸ್ಗೆ ಬಂದಿರೋದು 4,20,000. ಅವರಿಗಿಂತ ಜನತಾದಳ 40,000 ಇನ್ನೊಂದು ಮೇಲಿದ್ದೀವಿ. ಬಿಜೆಪಿ ಬಂದಿದ್ದು 4 ಲಕ್ಷ. ಬಿಜೆಪಿ ಮತ್ತು JDS ನ ಮತವನ್ನು ಒಟ್ಟುಗೂಡಿಸಿದ್ರೆ 8,60,000 ಮತ ಕೊಟ್ಟಿದ್ದೀರಿ ಈ ತುಮಕೂರು ಜಿಲ್ಲೆಯ ಜನತೆ. ಇವತ್ತು ನೀವು ಮನಸ್ಸು ಮಾಡಿ ಅಸೆಂಬ್ಲಿ ಕೊಟ್ಟಂತ ರೀತಿಯಲ್ಲೇ ವಿಧಾನಸಭೆ ಚುನಾವಣೆಯಲ್ಲಿ ಅದೇ ರೀತಿಯ ಮತದಾನವನ್ನ ಪ್ರತಿ ತಾಲೂಕಲ್ಲಿ ನೀವು ಮಾಡಿದ್ರು ಇವತ್ತು ನಮ್ಮ ಅಭ್ಯರ್ಥಿ ಕನಿಷ್ಠ 4 ಲಕ್ಷದಿಂದ 5 ಲಕ್ಷ ಮತದಲ್ಲಿ ಗೆಲ್ತಕ್ಕಂಥ ಅವಕಾಶ ಇದೆ. ಯಾರ ಮಾತನ್ನು ನಂಬೇಡಿ, ಜಾತಿ ಹೆಸರು ಹೇಳ್ಕೊಂಡು ಬರೋರ್ನೂ ನಂಬೇಡಿ, ಜಾತಿ ಹೆಸರು ಬರೋರ್ನೂ ನಂಬ್ಕೊಂಡ್ಬರೋರ್ನು ನಂಬೇಡಿ. ಇವತ್ತು ದೇವೇಗೌಡರ ಒಂದು ಭಾವನೆ ಏನಿದೆ, ದೇವೇಗೌಡರು ಬಹುಶಃ ನೀವು ತುಮಕೂರು ಜಿಲ್ಲೆಯಲ್ಲಿ ಅವತ್ತು ಗೆಲ್ಲಿಸಿದ್ರೆ ಇವತ್ತು ನಿಮ್ಮ ಒಬ್ಬರ ಭದ್ರ ಇರಲಿ, ತುಮಕೂರಿನ ಹಲವಾರು ಸಮಸ್ಯೆಗಳಿದೆ, ಸಮಸ್ಯೆಗಳಿಗೆ ಪರಿಹಾರ ದೊರಕ್ತಾ ಇದೆ. ದೇವೇಗೌಡರನ್ನು ಸೋಲಿಸಿದ್ದು ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಂಡ್ರೆ. ಯೋಚನೆ ಮಾಡಿ, ಇವತ್ತು ಅವರ ಆರೋಗ್ಯ ಕುಸಿತ ಆಗಿದೆ. ಅವರು ಮತ್ತೆ ಆರೋಗ್ಯದಿಂದ ಚೇತರಿಕೆಯನ್ನು ಪಡೆದು ಈ ರಾಜ್ಯದ ಜನತೆಯ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಧ್ವನಿಯನ್ನು ಹೋಗಿ ರಾಜ್ಯಸಭೆಯಲ್ಲಿ ಎತ್ತಲಿಕ್ಕೆ ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಸೋಮಣ್ಣ ಅವರನ್ನ ಕನಿಷ್ಠ 4-5 ಲಕ್ಷ ಮತದಲ್ಲಿ ತಾವು ಗೆಲ್ಲಿಸ್ತಕ್ಕಂಥ ಮುಖಾಂತರ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಿ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ತರಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ್ದೀವಿ. ಅವರನ್ನು ಗುರುತು, ಯಾಕೆಂದರೆ ನೀವು ಮತದಾನಕ್ಕೆ ಹೋದಾಗ ಮತದ ಪೆಟ್ಟಿಗೆನಲ್ಲಿ ಇಲ್ಲ ನಮ್ಮ ಅಣ್ಣ ಹಾಕೊಂಡವಲ್ಲೇ ನಮ್ಮ ವರವತ್ತ ಮಹಿಳೆ ಅದು ಕಾಣ್ತಾ ಇಲ್ವಲ್ಲ ಅಂತ ಹೇಳಿ, ವರವತ್ತ ಮಹಿಳೆ ಗುರುತು ಕಾಣ್ತಾ ಇಲ್ಲ ಅಂತೇಳಿ ಹಾಗೆ ವಾಪಸ್ ಬಂದ್ಬಿಟ್ಟಿವಿ. ಈಗ JDS ಮತ್ತು ಬಿಜೆಪಿ ಪಕ್ಷದ ತುಮಕೂರಿನಲ್ಲಿ ಚುನಾವಣಾ ಚಿಹ್ನೆ ಕಮಲದ ಹೂವು. ಕಮಲದ ಗುರುತಿಗೆ ತಮ್ಮ ಮತವನ್ನು ನೀಡಿ ಸೋಮಣ್ಣ ಅವರ ಕ್ರಮಸಂಖ್ಯೆ 3 ಆ ಒಂದು 3ನೇ ನಂಬರಿಗೆ ಮತವನ್ನು ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಜೈ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.